ಪಾಪ್ಕಾರ್ನ್ಗೂ ಸಿನಿಮಾಗೂ ಏನ್ ಗುರು ಸಂಬಂಧ? ಸಿನಿಮಾ ಥಿಯೇಟರ್ ಅಲ್ಲಿ ಪಾಪ್ಕಾರ್ನ್ ನ ಬ್ಯಾನ್ ಮಾಡಿದ್ರಂತೆ. ಪಾಪ್ಕಾರ್ನ್ ಹಾಗೂ ಸಿನಿಮಾದ ಜೊತೆ ಇರೋ ಸಂಬಂಧದ ಹಿಂದೆ ಬಿದ್ದವನ್ಗೆ ಒಂದಿಷ್ಟು ಶಾಕಿಂಗ್ ಫ್ಯಾಕ್ಟರ್ಸ್ ಎದುರಾಯ್ತು. 1920ರ ಮುಂಚೆ ಫ್ಯಾನ್ಸಿ ಥಿಯೇಟರ್ಗಳಲ್ಲಿ ಪಾಪ್ಕಾರ್ನ್ ನ ಬ್ಯಾನ್ ಮಾಡಿದ್ರಂತೆ. ಅದು ಸ್ವಲ್ಪ ಸ್ಟ್ರೀಟ್ ವೈಬ್ ಕೊಡುತ್ತೆ, ಹೈ ಕ್ಲಾಸ್ ಜನ ತಿನ್ನಲ್ಲ, ಅದು ಚೀಪ್ ಸ್ನಾಕ್ ಅಂತ ಹೇಳ್ತಾ ಇದ್ರಂತೆ. 1930ರಲ್ಲಿ ಬಂದಂತಹ ಗ್ರೇಟ್ ಡಿಪ್ರೆಷನ್ ಅಲ್ಲಿ ತುಂಬಾ ಚೀಪ್ ಆಗಿ ಸಿಕ್ತಿದ್ದ ಸ್ನಾಕ್ ಅಂದ್ರೆ ಪಾಪ್ಕಾರ್ನ್. 5ರಿಂದ 10 ಸೆಂಟ್ಗೆ ಒಂದು ಬ್ಯಾಗ್ ಸಿಕ್ತಿತ್ತಂತೆ. ಮೂವಿ ಬಿಸ್ನೆಸ್ ನ ಸೇವ್ ಮಾಡಬೇಕು ಅಂದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ಇಲ್ಲ ಅಂತ ಡಿಸೈಡ್ ಮಾಡುತ್ತೆ. ಸೈಲೆಂಟ್ ಏರಾದಲ್ಲಿ ಪಾಪ್ಕಾರ್ನ್ ನ ಥಿಯೇಟರ್ನವರು ಅವಾಯ್ಡ್ ಮಾಡ್ತಿದ್ರಂತೆ. ಯಾಕಂದ್ರೆ ಸೈಲೆಂಟ್ ಫಿಲಂ ನೋಡ್ತಾ ಇದ್ರ ಖರಂ ಖುರುಮ್ ಅನ್ನೋಂಥ ಶಬ್ದ ನೋಡುಗರಿಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ. ಜಾಸ್ ಸಿಂಗರ್ ನಂತರ ಟಾಕಿ ಸಿನಿಮಾಗಳು ಬಂದ ಮೇಲೇನೆ ಪಾಪ್ಕಾರ್ನ್ ನ ಬಳಕೆ ಹೆಚ್ಚಾಯ್ತು ಅಂತ ಹೇಳಲಾಗುತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಶುಗರ್ ಕಾಸ್ಟ್ ಜಾಸ್ತಿ ಆಗಿ ಕ್ಯಾಂಡಿ ಬೆಲೆ ಎಲ್ಲ ಗಗನಕ್ಕೇರಿತಂತೆ. ಆಗ ಅಲ್ಟಿಮೇಟ್ ಆಗಿ ಪಾಪ್ಕಾರ್ನೇ ಸಿನಿಮಾದ ಸ್ನಾಕ್ ಆಗಿ ರೂಪುಗೊಳ್ತಂತೆ. 1950ರ ಮೇಲೆ ಪಾಪ್ಕಾರ್ನ್ ಹಾಗೂ ಮೂವಿಯ ಸಂಬಂಧ ಗಟ್ಟಿಗೊಳಿಸಿತು. ಎಲ್ಲ ಕಡೆ ಅಡ್ವರ್ಟೈಸ್ ಮಾಡುವಾಗ್ಲೂ ಕೂಡ ಪಾಪ್ಕಾರ್ನ್ ಸಿಂಬಲ್ ಜೊತೆಗೇನೆ ಮೂವಿಯನ್ನ ಅಸೋಸಿಯೇಟ್ ಮಾಡ್ತಿದ್ರಂತೆ. ಈಗ ಸಿನಿಮಾ ಥಿಯೇಟರ್ಸ್ 85% ಅಷ್ಟು ಪ್ರಾಫಿಟ್ ನ ಪಾಪ್ಕಾರ್ನ್ ಇಂದಾನೇ ಮಾಡ್ತವೆ. ಇದು ಪಾಪ್ಕಾರ್ನ್ಗೂ ಸಿನಿಮಾಗೂ ಇದ್ದಂತ ಒಂದು ಸಂಬಂಧದ ಟೈಮ್ ಲೈನ್. ನಿಮ್ಗೇನಾದ್ರೂ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಇನ್ನೊಂದಿಷ್ಟು ಸಿನಿಮಾ ಪ್ರೇಮಿಗಳಿಗೆ ಶೇರ್ ಮಾಡಿ. ನನ್ನ ಸಿನಿಮಾದ ಅಪ್ಡೇಟ್ಸ್ ಕೂಡ ಆದಷ್ಟು ಬೇಗ ಕೊಡ್ತೀನಿ.